ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನು ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರು ಹಿಡಿದು ಗೋಕಾಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದರೆ ಪೊಲೀಸ್ ಠಾಣೆಯವರು ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಸಂಜೆ ಕಳ್ಳನನ್ನು ಹೊರಗೆ ಬಿಟ್ಟಿದ್ದಾರೆಂದು ಗೋಕಾಕ್ ಪೊಲೀಸರ ವಿರುದ್ಧ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿ ವಾರದ ಹಿಂದೆ ಗಾಂಜಾ ನಶೆಯಲ್ಲಿದ್ದ ಓರ್ವ ಯಾರೂ ಇಲ್ಲದ ಮನೆಯಲ್ಲಿ ನುಗ್ಗಿ ಕಳ್ಳತನ ಮಾಡುತ್ತಿದ್ದಾಗ ಪಕ್ಕದ ಮನೆಯವರು ನೋಡಿ ಆತನನ್ನು ಹಿಡಿದು ನಗರ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ರು. ಈಗ ಜಸ್ಟ್ ಅಂದ್ರೆ ಮುಂಬೈದಿಂದ ನಾ ಈಗ ಜಸ್ಟ್ ಇವತ್ತು ಬನ್ರಿ, ಇವತ್ತು ಬಂದು ಬಾಗಲ ತೆಗೆದು ನೋಡ್ಬಿಡು ನನ್ನ ಅಡುಗೆ ಸಾಮಾನು ಎಲ್ಲ ಏನೂ ಇಲ್ಲೇ ಇಲ್ಲರಿ, ಎಲ್ಲ ಖಾಲಿ ಮಾಡಿಬಿಟ್ಟಾರೆ. ಆಮೇಲೆ ಇಲ್ಲಿ ಬಂದು ನಮ್ಮ ಆಜುಬಾಜುದವ್ರು ಎಲ್ಲ ಕೇಳಿ ಇವ್ರು ಅಂದರು ಇಲ್ಲ ಹಿಂಗ ಅವಾಜ್ ಬರತ್ತಿತ್ತು ಕರೆ, ಆದರೆ ನಮ್ಗೆ ಅಷ್ಟೊಂದು ಗುರ್ತಾಗಲಿಲ್ಲ ಅಂದ್ರೆ. ಆದರೆ ಯಾವಾಗ ಆಗೈತೆ ನನಗಂತೆ ಅದು ಗುರ್ತಿಲ್ಲ ರೀ, ಆ ತಾರೀಖೂ ಗುರ್ತಿಲ್ಲ. ಇವತ್ತು ಜಸ್ಟ್ ಮುಂಬೈದಿಂದ ಬಂದು ಗಾಡಿ ಇಳಿದ ಕೇಸದ್ದು ಬಾಗಲ ತೆಗಿಬಿಡ ಈ ಸ್ಟೋರಿ ಆಗೈತೆ ನೋಡ್ರಿ ನಮ್ಮ ಮನೆಯವರು. ಈ ಒಳಗೆ ರೀ ಇವು ಬಾಂಡೆ ಸಾಮಾನು ಒಂದು ಇಲ್ಲ, ಬಾಂಡೆ ಅಂದ್ರೂ ಇಲ್ಲ, ತೆಮ್ಮಿಗಳು, ಆಮೇಲೆ ತಾಟ, ಬೋಗಾಣಿ, ಹಂಡೆ ಮತ್ತು ಇಸ್ತ್ರಿ ಕಲ್ರಿ ಮತ್ತು ಹಾಸಿಗೆನೂ ಒಂದು ತೊಡೆ ಹೋದಾರ್ರಿ. ಆದರೆ ಪೊಲೀಸರು ಆತನ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಆತ ಗಾಂಜಾ ನಶೆಯಲ್ಲಿದ್ದಾನೆಂದು ಹೇಳಿ ಕಳ್ಳನನ್ನು ಸಂಜೆ ಬಿಟ್ಟಿದ್ದಾರೆ. ಅದರ ಪರಿಣಾಮ ಆ ಕಳ್ಳ ಸ್ಥಳೀಯರಿಗೆ ನಾನು ಮತ್ತೆ ಕಳುವು ಮಾಡುತ್ತೇನೆಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದವರಿಗೆ ಬೆದರಿಕೆ ಹಾಕುತ್ತಾನೆಂದು ಗುರುವಾರಪೇಟೆಯ ಸಾರ್ವಜನಿಕ ನಗರ ಠಾಣೆಯ ಪೊಲೀಸರ ಮೇಲೆ ಹಿರಿಯ ಅಧಿಕಾರಿಗಳ ಮುಂದೆ ಆರೋಪಿಸಿ ಪ್ರಕರಣ ದಾಖಲಿಸುವಂತೆ ಕೋರಿದ್ದಾನೆ. ಅದಲ್ಲದೆ ಗೋಕಾಕ್ದಲ್ಲಿ ದಿನಾಲು ಗಾಂಜಾ ನಶೆಯಲ್ಲಿರುವ ಯುವಕರಿಂದ ತೊಂದರೆ ಅನುಭವಿಸುವಂತಾಗಿದೆ. ಇದು ಪೊಲೀಸರಿಗೆ ಗೊತ್ತಿದ್ದರೂ ಸಹ ಪೊಲೀಸರು ಅಂತವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಗಾಂಜಾ ನಶೆಯಲ್ಲಿ ಯಾವ ಹೊತ್ತಿನಲ್ಲಿ ಅನಾಹುತ ಮಾಡುತ್ತಾರೋ ಗೊತ್ತಿಲ್ಲ, ನಾವು ಜೀವ ಭಯದಲ್ಲಿ ಜೀವನ ಸಾಗಿಸುತ್ತಿದ್ದೇವೆಂದು ಮಾಧ್ಯಮದವರ ಮುಂದೆ ಅಳಲನ್ನು ತೋಡಿಕೊಂಡಿದ್ದಾರೆ. ಗಾಂಜಾ ಸೇರ್ತಾನು ಬಡದ್ರು ಕಣ್ಣು ಇದಾಗತ್ತೆ ಅದಾಗತ್ತೆ ಅಂತ ಸಂಜೆ ಬಿಟ್ರು ಅವ್ರನ್ನ. ಮತ್ತೆ ಹೆಂಗಸರಿಗೆಲ್ಲ ವಾರ್ನಿಂಗ್ ಮಾಡೋಕಂದ್ರೆ ಈ ಮನಿ ಎಲ್ಲ ನಾವು ತೊಗೊಂಡವ ನೀವು ಏನು ಮಾಡ್ತೀವಿ ಮಾಡ್ಕೊರ ಅಂತ ಹೇಳ್ತಾನ್ರಿ. ನಮ್ಗೆ ಧಮಕಿ ಕೊಟ್ಟೋಕಂಡ್ರ ಗಾಂಜಾ ಸೇರ್ತಾರೆ. ಅಲ್ಲಿ ಗುರುವಾರಪೇಟೆಗೆ ಎಲ್ಲ ಗಾಂಜಾ ಗಿರೇಕದವ್ರು ಸರ್. ಇದು ಪೊಲೀಸರು ಯಾರು ಏನು ಕ್ರಮ ತಗೊಳ್ರಿ ಇದಕ್ಕೆಲ್ಲ. ಹೋಗಿ ಕೊಟ್ಟೇವ್ರಿ, ಹೋಗಿ ಕೊಟ್ಟು ಅವರ ಸಂಜೆ ಬಿಟ್ಟಾರ. ಮತ್ತೆ ನಾವೇನು ಹೋಗಿಲ್ರಿ ಸರ್. ಆಕ್ಷನ್ ಬಡದ್ರು ನಮ್ಮ ಮುಂದೆ ಒಂದು 4 ಬಡದ್ರು ಸಂಜೆ ಮತ್ತೆ ಬಿಟ್ಬಿಟ್ರಿ ಅವ್ರನ್ನ. ಅಂದ್ರೆ ಸರ್ ಎಲ್ಲ ಗಾಂಜಾ ತೊಗೊಂಡವ್ರು ಎಲ್ಲ ಗಾಂಜಾ ತೊಗೊಂಡ್ರೆ ಅದಾರ. ಅಲ್ಲಿ ಹತ್ರ ಗಾಂಜಾ ನಡೆಯತ್ತಿದ್ರು ನಮ್ದು ಸರ್. ಎಷ್ಟು ದಿನಗಳಿಂದ ಐತ್ರಿ ಸರ್ ಅಲ್ಲಿ? ಭಾಳ ವರ್ಷ ಆತ್ರಿ ಗಾಂಜಾ ನಡೆಯತ್ತ ಅಲ್ಲಿ ವ್ಯವಹಾರ. ಗೋಕಾಕ ಎಲ್ಲಿ ಸರ್ ಅದ? ಗುರುವಾರಪೇಟೆ ಕೊಳಗನ ಗುಡಿ ಅಂದ್ರೆ ಅದಲ್ಲಿ ಎಲ್ರಿ ಎಲ್ಲರೂ ಗೊರ್ದು ಪೊಲೀಸರಿಗೆ ಎಲ್ಲರೂ ಗೊರ್ಸೈತ್ರಿ ಅವ್ರು. ಅಲ್ಲಿ ದರ್ಗಾ ಒಂದು ಗುಡಿ ಐತ್ರಿ, ಅಲ್ಲೂ ನಡೀತೈತ್ರಿ. ಬಾಂಡೆ ಎಲ್ಲ ಸಾಮಾನು ತೊಡು ಮಾಡೋದು, ಅಲ್ಲಿ ದರ್ಗಾ ಕೂಡ ಇಟ್ಟು ಬಿಡುದು ಇಲ್ರಿ. ನಿಮ್ಮ ಹೆಸರು ಸರ್? ಪುಂಡಿಪುರ ಇದೆ. ಇನ್ನು ಗೋಕಾಕ್ದಲ್ಲಿ ದಿನದಿನಕ್ಕೂ ಗಾಂಜಾ ವ್ಯಸನಿಗಳು ಹೆಚ್ಚಾಗುತ್ತಿದ್ದು ದುಶ್ಚಟಗಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಾಸರಾಗುತ್ತಿದ್ದಾರೆ. ಪೆಡ್ಲರ್ಗಳಿಗೆ ಕಡಿವಾಣ ಹಾಕದೇ ಇರುವ ಗೋಕಾಕ್ ಪೊಲೀಸರು ಗಾಂಜಾ ನಶೆಯಲ್ಲಿ ಯಾರನ್ನಾದರೂ ಕೊಲೆ ಮಾಡಿದರೆ ಆಗಲೂ ಪೊಲೀಸರು ಮುಂಜಾನೆ ಸ್ಟೇಷನ್ನಲ್ಲಿ ಇಟ್ಟುಕೊಂಡು ಸಂಜೆ ಬಿಟ್ಟರೂ ಬಿಡಬಹುದು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಗೋಕಾಕ್ ನಗರ ಠಾಣೆಯ ಪೊಲೀಸರ ಕರ್ತವ್ಯದ ಮೇಲೆ ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್.